ಎಲ್ರಿಗೂ ನಮಸ್ಕಾರ. ಈಗ ಎಲ್ಲ ಮಕ್ಕಳಿಗೆ ಪರೀಕ್ಷಾ ಸಮಯ. ಹಾಗಾಗಿ ಒಂದು ಚಿಕ್ಕ ಕಥೆಯ ಮೂಲಕ ಮಕ್ಕಳಿಗೆ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ಒಂದು ಕಾಡಿನಲ್ಲಿ ಸಿಂಹದ ರಾಜ್ಯಭಾರ ನಡೀತಾ ಇತ್ತು. ಆ ಸಿಂಹ ಎಲ್ಲರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇತ್ತು. ಆದ್ರೆ ಕೆಲವು ಪ್ರಾಣಿಗಳಿಗೆ ಆ ಸಿಂಹದ ಒಂದು ಆಳ್ವಿಕೆ ಇಷ್ಟ ಆಗ್ಲಿಲ್ಲ. ಹಾಗಾಗಿ ಎಲ್ಲರೂ ಸೇರ್ಬಿಟ್ಟು ಆ ಒಂದು ರಾಜನನ್ನ ಬದಲಿ ಮಾಡೋಣ ಅಂತ ಹೇಳಿ, ಸ್ಫೂರ್ತಿದಾಯಕ ರಾಜನನ್ನ ನಾವು ಆಯ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾನೆ. ಆಗ ಎಲ್ಲರೂ ಸೇರ್ಬಿಟ್ಟು ಕೋತಿ ಹತ್ರ ಹೋಗಿ, ನೀನು ಸ್ಫೂರ್ತಿದಾಯಕವಾಗಿರ್ತೀಯ ಬಹಳಷ್ಟು, ನೀನೇ ಕಾಡಿನ ರಾಜ ಆಗು ಅಂತ ಹೇಳ್ತಾರೆ. ಆಗ ಕೋತಿಗೆ ಇಷ್ಟ ಆಗುತ್ತೆ, ತಾನು ಕಾಡಿನ ರಾಜ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಒಂದಿನ ಏನಾಗುತ್ತೆ, ಹುಲಿ ಒಂದು ಜಿಂಕೆ ಮರಿಯನ್ನು ಬೇಟೆಯಾಡ್ತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ಜಿಂಕೆ ತಾಯಿ ಏನ್ ಮಾಡುತ್ತೆ, ಕಾಡಿನ ರಾಜ ಕೋತಿ ಹತ್ರ ಹೋಗ್ಬಿಟ್ಟು, ಬಾ ಕಾಪಾಡು, ಈ ರೀತಿ ಹುಲಿ ನನ್ನ ಮಗುವನ್ನ ತಿಂದ್ಬಿಡುತ್ತೆ, ಕಾಪಾಡು ಬಾ ಅಂದಾಗ ಕೋತಿ ಹೋಗೋಣ ನಡಿ ಅಂತ ಹೇಳುತ್ತೆ. ಅಲ್ಲಿಗೆ ಹೋದಂತ ಕೋತಿ ಏನ್ ಮಾಡುತ್ತೆ, ಒಂದ್ ಮರದಿಂದ ಇನ್ನೊಂದ್ ಮರಕ್ಕೆ, ಮತ್ತೊಂದ್ ಮರಕ್ಕೆ ಎಗರ್ತಾ 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 ಪ್ರಯತ್ನ ಪಡುತ್ತೆ. ಅದನ್ನ ನೋಡ್ಬಿಟ್ಟು ಜಿಂಕೆ ಬಂದ್ ಕೇಳುತ್ತೆ, ಏನು ಮಹಾರಾಜ್ರೆ ನೀವು ಈ ರೀತಿ ಮಾಡ್ತಾ ಇದೀರಾ, ನನ್ನ ಮಗುವನ್ನ ಕಾಪಾಡು ಅಂತಂದ್ರೆ ನೀವು ಈ ರೀತಿ ಮಾತಾಡ್ತಾ ಇದೀರಲ್ಲ ಅಂತ ಅಂದಾಗ ಆ ಕೋತಿ ಹೇಳುತ್ತೆ, ನೋಡು ಜಿಂಕೆ, ನನ್ ಕೆಲಸ ನಾನು ಮಾಡ್ತಾ ಇದ್ದೀನಿ, ನಿಮಗೆ ಪ್ರತಿಫಲ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಆದ್ರೆ ನಾನು ನನ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳುತ್ತೆ. ಅವಾಗ ಆ ಜಿಂಕೆಗೆ ಮತ್ತೆ ಬೇರೆ ಪ್ರಾಣಿಗಳಿಗೆ ಗೊತ್ತಾಗುತ್ತೆ, ಸಿಂಹನೇ ಎಷ್ಟು ವಾಸಿಯಾಗಿತ್ತು, ನಾವು ಸಿಂಹನನ್ನ ರಾಜನ ಪಟ್ಟದಿಂದ ತೆಗೆದು ಬಹಳ ತಪ್ಪು ಮಾಡಿದೀವಿ ಅಂತ ಗೊತ್ತಾಗುತ್ತೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಮಕ್ಕಳೇ, ನೀವು ನಿಮ್ಮ ಮನಸ್ಸನ್ನ ಕೋತಿ ರೀತಿಯಾಗಿ ಇಡಬಾರ್ದು. ಸಿಂಹದ ರೀತಿ ಒಂದೇ ದೃಢತೆಯಿಂದ ನೀವು ಅಭ್ಯಾಸ ಮಾಡಿದರೆ ನಿಮ್ಮ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾರ್ಕ್ಸ್‌ಗಳನ್ನ ತಗೋಬಹುದು, ಅಂಕಗಳನ್ನ ತಗೋಬಹುದು ಅಂತ ಹೇಳ್ತಾ ಒಂದು ಚಿಕ್ಕ ಸಂದೇಶವನ್ನ ನೀಡ್ತಾ ಇದ್ದೀನಿ. ಧನ್ಯವಾದಗಳು.